ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ರಿ ಕಲ್ಲಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಕಲಚೇತನರ UDAD ಕಾರ್ಡ್ ಇದ್ದರೆ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯಬಹುದಾ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಸರ್ಕಾರದಿಂದ ವಿಕಲಚೇತನರಿಗೆ 2 ವಿಧವಾಗಿ ಪರ್ಸೆಂಟೇಜ್ಗಳನ್ನು ಮಾಡಲಾಗಿದೆ. 40% 74% ಇರುವಂಥ ವಿಕಲಚೇತನರಿಗೆ ಕೇವಲ 800ಗಳನ್ನು ಪಿಂಚಣಿ ಕೊಡಲಾಗುತ್ತಿದೆ. ಮತ್ತು 75ರಿಂದ 100ವರೆಗೂ ಇರುವಂಥ ವಿಕಲಚೇತನರಿಗೆ 1400 ಪಿಂಚಣಿಗಳನ್ನು ಸರ್ಕಾರ ನೀಡುತ್ತಿದೆ. ಮತ್ತು ಲೋಕೋಮೋಟರ್ ಡಿಸೇಬಲ್ ಇರುವಂಥ ವಿಕಲಚೇತನರಿಗೆ ಸರ್ಕಾರದಿಂದ ಅವರಿಗೆ ಬಸ್ ಪಾಸ್ ಆಗಲಿ, ಉಚಿತವಾಗಿ ಅವರಿಗೆ ಬಸ್ ಪಾಸ್ ಅಂದರೆ ಅವರ ಒಂದು ವಿಳಾಸದಿಂದ 100 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ 200 ಕಿಲೋಮೀಟ್ರ್ ಅಂದರೆ 100 ಕಿಲೋಮೀಟರನ್ನು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಲು ಸರ್ಕಾರ ವಿಕಲಚೇತನರಿಗೆ ಒಂದು ಸೌಲಭ್ಯಗಳನ್ನು ಒದಗಿಸಿದೆ. ಪ್ರತಿಯೊಂದು ಬಸ್ಸಿನಲ್ಲೂ ವಿಕಲಚೇತನರಿಗೆ ಒಂದು ಸೀಟನ್ನು ಫ್ರಂಟ್ ಭಾಗದಲ್ಲಿ ಮುಂದುಗಡೆ ವಿಕಲಚೇತನರಿಗಾಗಿ ಅಂತೇಳಿ ಒಂದು ಸೀಟನ್ನು ಮೀಸಲಾತಿ ಸರ್ಕಾರ ಕೊಟ್ಟಿದೆ. ಮತ್ತು ವಿಕಲಚೇತನರಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಕೈಗಳು ನೋಡಲಿಕ್ಕೆ ಚೆನ್ನಾಗೆ ದೃಢವಾಗಿದ್ದು, ಕಣ್ಣುಗಳು ನೋಡಲಿಕ್ಕೆ ಚೆನ್ನಾಗಿದ್ದು ಮತ್ತು ಸೊಂಟದ ಕೆಳಗೆ ನ್ಯೂನತೆಯನ್ನು ಕಳೆದುಕೊಂಡಿರುವಂಥ ವಿಕಲಚೇತನರಿಗೆ ಸರ್ಕಾರದಿಂದ ಅವರಿಗೆ ದ್ವಿಚಕ್ರ ವಾಹನವನ್ನು ಉಚಿತವಾಗಿ ನೀಡಲಾಗುತ್ತಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಮಿಸ್ ಮಾಡ್ದಂಗೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ವಿಶೇಷವಾದ ಸೂಚನೆ ಏನಪ್ಪ ಅಂತಂದರೆ, ವಿಕಲಚೇತನರು ಮತ್ತು ಅದರಲ್ಲಿ ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ ಸರ್ಕಾರದಿಂದ 2000 ರೂಗಳನ್ನು ಮಾಸಾಸನವನ್ನು ಕೊಡುತ್ತಿದ್ದು, ಯಾಕಂದರೆ ಇತರ ವಿಕಲಚೇತನರಿಗೆ ಅವರನ್ನು ಹೋಲಿಕೆ ಮಾಡಿದ್ರೆ ಅವರು ಫ್ಯಾಮಿಲಿಯ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಮತ್ತು ಹೊರಗಡೆ ಅವರಿಗೆ ಚಲನವಲನಗಳಲ್ಲಾಗಲಿ, ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಾಗಲಿ ಭಾಗವಹಿಸಲಿಕ್ಕೆ ಅವರಿಗೆ ಅಸಮರ್ಥರಾಗಿರುವ ಕಾರಣ ಸರ್ಕಾರದಿಂದ ಅವರಿಗೆ 2000 ರೂಗಳನ್ನು ಪಿಂಚಣಿಯ ಮಾಸಾಸನವನ್ನು ಕೊಡ್ತಿದೆ. ಮತ್ತು ಅವರಿಗೆ ನಿರಾಮಯ ಕಾರ್ಡ್, ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರು ಚಿಕಿತ್ಸೆ ತೆಗೆದುಕೊಳ್ತಿದ್ರೆ ಸರ್ಕಾರದಿಂದ ಅವರಿಗೆ ನಿರಾಮಯ ಕಾರ್ಡನ್ನು ವ್ಯವಸ್ಥೆಯನ್ನು ಮಾಡಿದೆ. ಅದು ಹೇಗಪ್ಪ ಅಂತಂದರೆ, ಅವರಿಗೆ ಚಿಕಿತ್ಸೆ ತಗೊಂಡಿರುವಂಥ ಚೀಟಿಗಳನ್ನು ಅವರಿಗೆ ಅವರು ಆಸ್ಪತ್ರೆಗೆ ಒಂದು ಬಿಲ್ ಕಟ್ಟಿರ್ತಾರೋ ಅದು ಅಮೌಂಟು ರೀಫಂಡ್ ಆಗುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾಯಿದೆ. ವಿಕಲತೆಯಲ್ಲಿ ಡಿಸಬಿಲಿಟಿ ಟೈಪ್ಸ್ 21 ವಿಧ ವಿಕಲಚೇತನ ಇದೆ. ಅದ್ರಿಗೆ ಹೆಚ್ಚಾಗಿ ಕಂಡುಬರುವಂಥದ್ದು ಲೋಕೋಮೋಟರ್ ಡಿಸೇಬಲ್ ಅಂತಂದರೆ ದೈಹಿಕ ಅಂಗವಿಕಲತೆ, ಶ್ರವಣದೋಷ ಮತ್ತು ಮೂಗು ಮತ್ತು ಮಾತು ಮಾತಾಡಲಿಕ್ಕೆ ಬರೋದಿಲ್ಲ ಮತ್ತು ಅವರಿಗೆ ಕಿವಿ ಕೇಳಿಸೋದಿಲ್ಲ. ಶ್ರವಣದೋಷ ವಿಕಲಚೇತನರು ಮತ್ತು ಬ್ಲೈಂಡ್ನೆಸ್ಸು ಮತ್ತು ಶ್ರವಣದೋಷ ವಿಕಲಚೇತನರನ್ನು ಇಯರಿಂಗ್ ಇಂಪರ್ಮೆಂಟ್ ಅಂತ ಕರೀತಾರೆ. ದೈಹಿಕ ಅಂಗವಿಕಲರನ್ನು ಲೋಕೋಮೋಟರ್ ಡಿಸೇಬಲ್ ಅಂತ ಕರೀತಾರೆ. ಆಮೇಲೆ ದೃಷ್ಟಿದೋಷ ಇರುವಂಥ ವಿಕಲಚೇತನರನ್ನು ಬ್ಲೈಂಡ್ನೆಸ್ ಅಂತ ಕರೀತಾರೆ. ಆಮೇಲೆ ದೃಷ್ಟಿದೋಷ ಕಡಿಮೆ ದೃಷ್ಟಿ ಇರುವಂಥ ಮಂದದೃಷ್ಟಿ ಇರುವಂಥ ವಿಕಲಚೇತನರನ್ನು ಲೋ ವಿಷನ್ ಅಂತ ಕರೀತಾರೆ. ಮತ್ತು ವಿಕಲಚೇತನರಲ್ಲಿ ಇನ್ನೂ ಸುಮಾರು 21 ವಿಧ ವಿಕಲಚೇತನರಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ವಿಕಲತೆಯ ಸ್ವರೂಪಗಳಿವು. ಮತ್ತು ನಾರ್ಮಲ್ ವ್ಯಕ್ತಿ ಒಬ್ಬ ವಿಕಲಚೇತನರ ವ್ಯಕ್ತಿಯನ್ನು ಮದುವೆ ಆದರೆ ಸರ್ಕಾರದಿಂದ 50,000 ರೂಗಳನ್ನು ಉಚಿತವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುವುದು. ಅದು 5 ವರ್ಷಗಳ ನಂತರ. ಮತ್ತು ಗಂಡ ಮತ್ತು ಹೆಂಡತಿ ಈ ವಿಕಲಚೇತನರಿಗೆ ಯಾರಾದರೂ ಒಬ್ಬರಾಗಿದ್ದರೆ, ಅವರು ಒಬ್ಬ ನಾರ್ಮಲ್ ವ್ಯಕ್ತಿನ ಮದುವೆ ಆದರೆ ಅವರಿಗೆ ಸರ್ಕಾರದಿಂದ ನಮ್ಮ ವಿಕಲಚೇತನರಿಗೆ ಅವರ ಜಾಯಿಂಟ್ ಅಕೌಂಟ್ ಮಾಡಿಸಿ ಅವರ ಅಕೌಂಟಿಗೆ 50,000 ರೂಗಳನ್ನು ಅಮೌಂಟನ್ನ ಕೊಡಲಾಗುತ್ತಿದೆ. ಅದು 5 ವರ್ಷಗಳ ನಂತರ 5 ವರ್ಷಗಳವರೆಗೂ ಅದನ್ನು ಯಾವುದೇ ರೀತಿ ಹಣನ ನಾವು ಉಪಯೋಗ ಮಾಡೋಂಗಿಲ್ಲ, ಅದು ಅಕೌಂಟಲ್ಲಿ ಇರುತ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. UDAD ಕಾರ್ಡ್ಗೆ ಇನ್ನು ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇನ್ನೂ ತಿಳಿಸ್ತೀನಿ. ಸದ್ಯಕ್ಕೆ ವಿಡಿಯೋ ಲಾಂಗ್ ಆಗ್ತಿರೋ ಕಾರಣದಿಂದ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋಗಳಿಗೋಸ್ಕರ ವೆಯ್ಟ್ ಮಾಡಿ. ಯಾಕಂದರೆ ನಮ್ಮ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲ್ಲ.
ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಬೆಂಬಲಿಸಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು